ಇನ್ನು ಶಾಸಕ ಚಂದ್ರು ಲಮಾಣಿಯ ವಿಚಾರ ಈ ವಿಚಾರದಲ್ಲಿ ಈಗ ರಾಜಕೀಯ ಜಟಾಪಟಿಗಳು ಅಬ್ಬಬ್ಬಬ್ಬಬ್ಬ ಏನು ಮಾತುಗಳು ಏನು ಪ್ರತಾಪಗಳು ಎಲ್ಲವೂ ಕೂಡ ಈಗ ಒಂದೇ ಕಡೆಗೆ ಕಾಣಿಸಿಕೊಳ್ಳುತ್ತಾ ಇದೆ. ಸಿಕ್ಕಿದ್ದೇ ಚಾನ್ಸು ಅಂತ ಯಾರ್ಯಾರು ಹೆಂಗೆ ಮಾತನಾಡಿದ್ದಾರೆ. ಕಮಿಷನ್ ಕೇಸ್ನಲ್ಲಿ ಶಾಸಕ ಚಂದ್ರು ಲಮಾಣಿಗೆ ಈಗ ಜೈಲು, ಕಾಂಗ್ರೆಸ್ಗೆ ಅಸ್ತ್ರ, ರಾಜ್ಯ ಬಿಜೆಪಿಗೆ ಭಾರೀ ಮುಜುಗರ. ಚಂದ್ರು ಲಮಾಣಿಗೆ ನೋಟಿಸ್ ಅನ್ನ ಕೊಡಲು ಬಿಜೆಪಿ ತೀರ್ಮಾನವನ್ನ ಮಾಡಿರೋದು. ಪ್ರಕರಣದ ವಿವರಣೆಯನ್ನ ಕೇಳಿ ನೋಟಿಸ್ ಅನ್ನ ಅಶೋಕ್ ಅವರು ನೀಡಲಿದ್ದಾರೆ. ವಿರೋಧ ಪಕ್ಷ ನಾಯಕರು ವಿವರಣೆ ಕೊಟ್ಟ ಬಳಿಕ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಅಂತ ಹೇಳಿದ್ದಾರೆ. ಸೊ ಕಮಿಷನ್ ಕೇಸ್ನಲ್ಲಿ ಶಾಸಕ ಚಂದ್ರು ಲಮಾಣಿಗೆ ಈಗ ಜೈಲಾಗಿದೆ. ಸೊ ಕಾಂಗ್ರೆಸ್ಗೆ ಇದೊಂದು ಅಸ್ತ್ರ. ಅವರದ್ದು ವಿಚಾರಗಳು ಬಂದಾಗ ಯಾವುದನ್ನು ಮಾತನಾಡೋದಿಲ್ಲ. ಅಬಕಾರಿ ವಿಚಾರದಲ್ಲಿ ಬಂತು, ನೋ ಟಾಕ್. ಆ ಕಡೆಗೆ ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಈಗ ಮಸೂದ್, ಏನು ನಡೀತಾ ಇದೆ ರಾಜಕೀಯ ಚಿಟಾಪಟಿ? ಇನ್ನೊಂದು ಕಡೆಗೆ ಯಾವ ರೀತಿಯಾಗಿ ಈ ಪ್ರಕರಣವನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ತನ್ನ ವಿಚಾರಕ್ಕೆ ತೆಗೆದುಕೊಳ್ತಾ ಇದೆ ಲಾಭಕ್ಕೋಸ್ಕರ? ಅರುಣ್, ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ಗೆ ಬಿದ್ದ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅನ್ನುವಂಥ ಆರೋಪ ಒಂದು ಕಡೆ ಬಿಜೆಪಿ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಚಂದ್ರು ಲಮಾಣಿಗೆ ನೋಟಿಸ್ ಕೂಡ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ವಿಜೇಂದ್ರ ಅವರು ಮತ್ತು ಆರೋಶಕ್ ಅವರು ಇಬ್ಬರು ಕೂಡ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವಂತಹ ವಿಪಕ್ಷ ನಾಯಕ ಆರೋಶಕ್ ಅವರ ಕಡೆಯಿಂದನೇ ಒಂದು ನೋಟಿಸ್ ಕೊಡಬೇಕು. ಯಾಕಂದ್ರೆ ಶಾಸಕರ ಜವಾಬ್ದಾರಿ ಅಶೋಕ್ ಅವರ ಮೇಲೆ ಇರುತ್ತೆ. ಇಡೀ ಪ್ರಕರಣದ ಬಗ್ಗೆ, ಜೊತೆಗೆ ಲೋಕಾಯುಕ್ತ ಟ್ರಾಪ್ ಆದ ವಿಚಾರ, ಅದರ ಹಿನ್ನೆಲೆ ಮುನ್ನೆಲೆ ಏನೆಲ್ಲ ಇದೆ ಎಲ್ಲ ವಿಚಾರವನ್ನು ಕೂಡ ವಿವರಣೆ ಕೊಡಿ ಅನ್ನುವಂತಹ ಒಂದು ನೋಟಿಸ್ ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಚಂದ್ರು ಲಮಾಣಿಗೆ ನೋಟಿಸ್ ಅಶೋಕ್ ಕಡೆಯಿಂದ ರವಾನೆ ಆಗುತ್ತೆ. ಅವರಿಂದ ವಿವರಣೆ ಬಂದ ನಂತರ ಮುಂದೇನು ಮಾಡಬೇಕು ಅನ್ನುವಂತಹ ಕ್ರಮದ ಬಗ್ಗೆ ಬಿಜೆಪಿ ನಿರ್ಧಾರ ಮಾಡುತ್ತೆ. ಸದ್ಯಕ್ಕೆ ಬಿಜೆಪಿಗೆ ಈ ಪ್ರಕರಣ ಭಾರಿ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿದೆ. ಆ ಹಿನ್ನೆಲೆಯಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ನೋಟಿಸ್ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನ ಮೇಲ್ನೋಟಕ್ಕೆ ಆಗಿದೆ ಅಂತ ಕೂಡ ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಏನು ಆರೋಪ ಮಾಡ್ತಿದ್ದಾರೆ, ಪಕ್ಕಾ ಇದು ಲಂಚನ ಕೇಳಿರುವಂತಹದ್ದು ಗುತ್ತಿಗೆದಾರರಿಂದ, ಹಾಗಾಗಿ ಲೋಕಾಯುಕ್ತದವರು ಮಾಹಿತಿ ಗೊತ್ತಾಗಿ ಟ್ರ್ಯಾಪ್ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಆದರೆ ಬಿಜೆಪಿ ಹೇಳ್ತಾ ಇರುವಂತದ್ದು ಷಡ್ಯಂತ್ರ ಆಗಿದೆ ಅಂತ. ಇದೆಲ್ಲದರ ನಡುವೆ ಇದೊಂದು ನೋಟಿಸ್ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನ ಆಗಿರುವಂತದ್ದು ಎಲ್ಲ ಒಂದು ಕಡೆ ಗಮನ ಸೆಳೀತಾ ಇದೆ. ನೋಟಿಸ್ ಏನು ರಿಪ್ಲೈ ಕೊಡ್ತಾರೆ ಕಾದು ನೋಡಬೇಕು. ಜೊತೆಗೆ ಹೈಕಮಾಂಡ್ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನು ಬಿಜೆಪಿ ತಂದಿದೆ. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆಯೂ ಕೂಡ ಕೇಳಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ನಿರ್ದೇಶನ, ನೋಟಿಸ್ಗೆ ಅವರು ಉತ್ತರ ಬಂದ ಮೇಲೆ ಮುಂದಿನ ಕ್ರಮದ ಬಗ್ಗೆ ಬಿಜೆಪಿ ನಾಯಕರು ತೀರ್ಮಾನ ಮಾಡ್ತಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ ಹೇಗಿರುತ್ತೆ ಅಂತೇಳಿ ರಾಜಕೀಯ ಪಕ್ಷಗಳದು. ಕಾಂಗ್ರೆಸ್ ತನ್ನ ಹುಳುಗಳೆಲ್ಲ ಆಚೆ ಬಂದಾಗ ಬಾಯಿ ಮುಚ್ಕೊಂಡಿರ್ತಾರೆ. ಎದುರುಗಡೆ ಬಿಜೆಪಿಯಲ್ಲಿ ಬಂದ ತಕ್ಷಣ ಬಾಯಿ ಬೀಸ್ತಾರೆ. ಬಿಜೆಪಿಯವರು ತಮ್ಮ ಬಂದ ತಕ್ಷಣ ಬಾಯಿ ಮುಚ್ಕೊಂಡಿರ್ತಾರೆ.